2025 ಮತ್ತು 26ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ ಫಲಿತಾಂಶದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ 12 ಜನ ಕುದೂರಿನ ವಿದ್ಯಾರ್ಥಿಗಳಿಗೆ ಕುದೂರಿನ KH ಹೊನ್ನಗಂಗಪ್ಪನವರ ಕುಟುಂಬಸ್ಥರಾದ ಉಮಾ ಗುರುಮೂರ್ತಿ, ಹರೀಶ್ ಮತ್ತು ಸಿದ್ದರಾಜು ಇವರ ವತಿಯಿಂದ ಕುದೂರಿನ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಭಾನುವಾರ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಈ ದಿವಸ ಚೌಡೇಶ್ವರಿ ದೇವಾಲಯದಲ್ಲಿ ಈಗಾಗಲೇ ಸಂಘದ ವತಿಯಿಂದ ಒಂದು ಬಾರಿ ಪುರಸ್ಕಾರ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿತ್ತು. ಇದು ಈ ವರ್ಷದಲ್ಲಿ 2ನೇ ಕಾರ್ಯಕ್ರಮ. ಶ್ರೀಯುತ ಪೇಟೆ ಮರಿಯಣ್ಣ ಅಂದರೆ ಹೊನ್ನಗಂಗಪ್ಪ, KH ಹೊನ್ನಗಂಗಪ್ಪ ಮತ್ತು ಕುಟುಂಬದವರ ವತಿಯಿಂದ ನಡೆದಿರುವಂಥದ್ದು. ಒಟ್ಟು 10 ಜನ SSLC ವಿದ್ಯಾರ್ಥಿಗಳು, 90ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು, ಮತ್ತು PUCನಲ್ಲಿ 2 ವಿದ್ಯಾರ್ಥಿಗಳು, ಒಟ್ಟು 12 ಜನ ವಿದ್ಯಾರ್ಥಿಗಳಿಗೆ ಶ್ರೀಯುತ KH ಹೊನ್ನಗಂಗಪ್ಪ ಮತ್ತು ಕುಟುಂಬದವರಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾಗಿ ಈ ಕಾರ್ಯಕ್ರಮ ನಡೆದಿದೆ. ಅವರ ಕುಟುಂಬದವರಿಗೆ ತಾಯಿಯ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡುವಂತಹ ಶಕ್ತಿಯನ್ನು ಕೊಡಲಿ, ತಾಯಿಯವರಿಗೆ ಅನುಗ್ರಹ ಸದಾಕಾಲ ಕೊಡಲಿ ಅಂತ ಹೇಳಿ ಕಾಪಾಡ್ತಾ ಶುಭವನ್ನು ಕೋರ್ತೇನೆ. ದೇಶ ಇದು ನಮ್ಮ ತಾಯಿಯವರಿಂದ ಬಂದಂಥ ಇದು ನಮ್ಮ ತಾಯಿಯವರು ಯಾರಿಗೇ ಆಗಲಿ ಅವ್ರು ಒಂದು ದಾನ ಮಾಡಿದ್ರೆ ಊಟ ಮಾಡೋದು ಅಂತಾರೆ ಅಲ್ಲ. ಆ ಒಂದು ಪೀಳಿಗೆನ ಆ ಒಂದು ಇದ್ರನ್ನ ಮುಂದುವರ್ಸ್ಕೆಯಾಗಿ ನನ್ನ ತಂಗಿ ಮತ್ತು ತಂಗಿ ಮಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನಂದು ಸ್ವಲ್ಪ ಕಿರುಕಾಣಿಕೆ ಅಷ್ಟೇ. ನಮ್ಮಲ್ಲಿ ಒಬ್ಬರು ಕೊಟ್ಟು ಊಟ ಮಾಡಬೇಕು ಅನ್ನೋದು ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯವ್ರು ಕಲಿಸ್ಕೊಟ್ಟಿದ್ದಾರೆ. ನಾವು ಅವತ್ತು ಇವ್ರು ಸದಾ ಅವ್ರು ನೆನೆಸ್ಕೊಂಡೇ ನಾವು ಊಟ ಮಾಡೋದು. ನಾನು SSLC ರಿಸಲ್ಟ್ ಬಂದಾಗ ನಾನು ಸ್ಕಾಲರ್ಶಿಪ್ ತೊಗೊಂಡಿದ್ದೆ. ನಮ್ಮ ದೇವ ಸಂಘದಲ್ಲೇ ಸ್ಕಾಲರ್ಶಿಪ್ ತೊಗೊಂಡಿದ್ದೆ. ಅವ್ರು ಕೊಟ್ಟಿದ್ದಂಥ ಸ್ಕಾಲರ್ಶಿಪ್ಪಿಗೆ ಅದನ್ನು ತೊಗೊಳೋದಕ್ಕೆ ನಾವು ಪಡಬೇಕಾಗಿರೋಂಥ ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು ಅವಾಗ. ಆಯಿತಾ, ಎಷ್ಟು ಜನದ ಮನೆ ಹೋಗಬೇಕಾಗಿತ್ತು, ಎಷ್ಟೆಷ್ಟು ಫಾರ್ಮಾಲಿಟೀಸ್ ಎಲ್ಲ ಫುಲ್ಫಿಲ್ ಮಾಡಬೇಕಾಗಿತ್ತು ಅನ್ನೋದು. ಯಾರಿಗಾದ್ರೂ ಏನಾದ್ರು ಕೊಡ್ತೀವಿ ಅಂತ ಅಂದರೆ ಅದು ಅವ್ರಿಗೆ ಅದು ಕಷ್ಟ ಆಗಬಾರ್ದು, ಕಷ್ಟ ಅನ್ನಿಸ್ಬಾರ್ದು. ಅದು ತೊಗೊಂಡ್ರೆ ಸಾಕಪ್ಪ ಸಾಕು ಅನ್ನಿಸ್ಬಾರ್ದು. ಸೊ ಹಾಗಾಗಿ ಅಷ್ಟು ಕಷ್ಟಪಡೋದು ಬೇಡ ಅಂತ ಅಂದ್ಬಿಟ್ಟು ನಾವೇ ಬೆಂಗಳೂರಿಂದ ಇಲ್ಲಿಗೆ ಬಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ಕಾರ್ಯಕ್ರಮ ನಮ್ಮ ಅವರ ಮುಂದಾಳತ್ವದಲ್ಲಿ ಈ ಥರ ನಡೆಸ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ಅಂದರೆ ನನ್ನ ಮಕ್ಕಳು ಇಬ್ಬರೂ ತುಂಬ ಕಷ್ಟಪಟ್ಟು ಓದಿದ್ದಾರೆ. ಏನು ತುಂಬ ಈಸಿಯಾಗಿ ಏನು ಓದಿಲ್ಲ. ಸ್ಕಾಲರ್ಶಿಪ್ ತೊಗೊಬೇಕಾದ್ರೂ ಅಷ್ಟೇ ನನ್ನ ಮಕ್ಳು ನಾವೂ ದುಡ್ಕೊಂಡೇ ತಿಂತಾ ಇದ್ದಿದ್ದು, ಅಷ್ಟು ಕಷ್ಟಪಟ್ಟಿದ್ದೀವಿ ನಾವೂ. ಅಂದರೆ ನನ್ನ ಕಷ್ಟಪಟ್ಟಿದ್ದಕ್ಕೆ ಸರಿಯಾಗಿ ನನ್ನ ಮಕ್ಕಳು ತುಂಬ ಕಷ್ಟಪಟ್ಟು ಓದಿದ್ರು. ಅವ್ರ ಸ್ಕೂಲಲ್ಲಿ ಎಜುಕೇಷನ್ಗಳಿಗೂ ಅಷ್ಟೇ ಟೀಚರ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ರು. ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಆವಾಗ. ಅವರೇ 7th ಡೊನೇಷನ್ ತೊಗೊಂಡಿರ ನನ್ನ ಮಗನ ಓದಿಸಿದ್ರು. PUCನಲ್ಲಿ ಕಾಲೇಜಲ್ಲೂ ಅಷ್ಟೇ ಎಕ್ಸಾಮ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಅವಾಗ ಕಾಲೇಜ್ ಬಿಡಿಸ್ಬೇಕಾಗಿತ್ತು ನಾನು.
ಆವಾಗ ಟೀಚರ್ಸ್ಗಳೇನೇ ನನ್ನ ಮಗನಿಗೆ ದುಡ್ಡು ಹಾಕಿ ಇಲ್ಲ ಚೆನ್ನಾಗಿ ಓದ್ತಾನೆ ನೀವು ಯೋಚನೆ ಮಾಡಬೇಡಿ ಅಂತ ಅಂದ್ಬಿಟ್ಟು ದುಡ್ಡು ಹಾಕಿ ಅವರೇ ಎಕ್ಸಾಮ್ ಕಟ್ಟಿದ್ರು. ಈ ನಮ್ಮ ಚಿಕ್ಕ ಮಗನಿಗೂ ಅಷ್ಟೇ, ಅವ್ನಿಗೂ ತುಂಬಾ ಕಷ್ಟಪಟ್ಟು ಎಲ್ಲ ಓದಿಸಿರೋದು. ಅದಕ್ಕೆ ಅವರು ಇವಾಗ ನಾವು ಕಷ್ಟಪಟ್ಟು ಓದಿದ್ದೀವಲ್ಲ, ಬೇರೆ ಮಕ್ಕಳು ನಮ್ಮ ಥರ ಆಗಬಾರ್ದು, ನಮ್ಮ ಕೈಲಾದ್ದು ನಾವು ಮಾಡೋಣ ಅಂದ್ಬಿಟ್ಟು ಅವ್ನು ದುಡ್ದಿದ್ರಲ್ಲಿ 1% ಆ ಥರ ಎತ್ತಿಕ್ತಾರೆ. ಇಲ್ಲೇ ಅಂತ ಅಲ್ಲ, ಬೇರೆ ಕಡೆನೂ ಅವ್ರು ಹೆಲ್ಪ್ ಮಾಡ್ತಾರೆ. ಅಂಧ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾರೆ. ಒಂದು ಆಶ್ರಮ ಇದೆ ಬೆಂಗಳೂರಲ್ಲಿ, ಅಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಬರ್ತಡೇಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಇನ್ನೊಬ್ಬ ನಮ್ಮ ಚಿಕ್ಕ ಮಗ, ಅವನು ಎಲ್ಲ ಮಕ್ಳಿಗೂ ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಎಕ್ಸಸೈಜು ಬುಕ್ಸು ಎಲ್ಲ ಕೊಡ್ತಾರೆ. ಎಲ್ಲ ಅವ್ರು ದುಡ್ದಿದ್ದ ಪರ್ಸೆಂಟೇಜಲ್ಲಿ ಸ್ವಲ್ಪ ಇದಕ್ಕೆ ಅಂತಲೇ ತೆಗ್ದಿಕ್ಕಿದ್ದಾರೆ. ಅದನ್ನು ಅವರು ಉಪಯೋಗ ಮಾಡ್ಕೊತಾ ಇದ್ದಾರೆ. ನನ್ನ ಮಕ್ಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ.